ಈಗ ಸುಮಾರು ವರ್ಷಗಳಿಂದನೂ ಕೂಡ ಈಗ ಲಾಕ್ಡೌನಿನ ಸಂದರ್ಭದಿಂದಲೂ ಕೂಡ ನೋಡ್ರಿ ಭಾಗ್ಯಲಕ್ಷ್ಮಿ ಸೀರೆ ನೋಡ್ಕೊಂಬಂದಂಥ ಅಭಿಮಾನಿಗಳಿಗೆ ಈಗ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತ ಕೂಡ ಹೇಳ್ಬೋದು. ಅದು ದೊಡ್ಡ ಮಟ್ಟಿಗೆ ಇದೊಂದು ಆಘಾತಕಾರಿಯಾದ ವಿಚಾರ. ಅದು ಭಾಗ್ಯಲಕ್ಷ್ಮಿ ಸೀರೆಗೆ ಸಾಕಷ್ಟು ಜನ ಹೊಂದ್ಕೊಂಡಿದ್ರು, ನೋಡ್ತಿದ್ರು. ಬಟ್ ಅದರಲ್ಲಿ ಬರ್ತಿರೋಂಥ ಪಾತ್ರಗಳನ್ನು ತುಂಬಾ ಹಚ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಹೀಗೆ ಇರಬೇಕಾದ್ರೆ ಸದ್ಯ ಈ ವಿಚಾರ ಈಗ ಭಾಗ್ಯಲಕ್ಷ್ಮಿ ಸೀರೆ ಈಗ ಇದೇ ವಾರ ಈ ಅಂತಿಮ ಅಧ್ಯಾಯ ಶುರುವಾಗಿದೆ. ಈಗ ಶುಕ್ರವಾರಕ್ಕೆ ಕೊನೆಯಾಗ್ತಿದೆ. ಅದು ಆದಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡೋದ್ರ ಮೂಲಕ ತಾಂಡ ಮತ್ತು ತನ್ನ ಪ್ರೀತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ತನ್ನ ಹೆಂಡತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಸೀರಿಯಲಿನೀಗ ಒಳ್ಳೆ ರೀತಿ ಅಂತ್ಯವನ್ನು ಮಾಡ್ತಿದ್ರು. ಈಗ ನೀವು ನೋಡ್ತಿರೋಂಥ ಪೋಸ್ಟರ್ ಈಗ ಸೀರಿಯಲ್ನ ಕೊನೆಯ ದಿನದ ಪೋಸ್ಟರ್ ಕೂಡ ಆಗಿದೆ. ಈಗಾಗಲೇ ಅಂತಿಮ ಚಿತ್ರೀಕರಣನೂ ಕೂಡ ಈಗಾಗಲೇ ಮುಗಿದಿದೆ. ಇದೇ ಶುಕ್ರವಾರ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗಲಿದೆ. ಆದಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಮತ್ತೆ ಫಾರಿನ್ಗೆ ಕೂಡ ಈಗ ವಾಪಸ್ ಹೋಗ್ತಿದ್ದಾನೆ ಅಂತ ಹೇಳ್ಬೋದು. ಹಾಗೆ ಗಂಡ ಹೆಂಡತಿ ಒಂದಾಗಿದ್ದರೆ ಈ ಬಾರಿ ಭಾಗ್ಯ ಆದಿನ ತಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ತನ್ನ ಗಂಡ ಈಗ ವಾಪಸ್ ಬಂದಿರೋದ್ರಿಂದ ಭಾಗ್ಯ ಈ ಬಾರಿ ತಡೆಯೋದಿಲ್ಲ. ಆದಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಆಸ್ಟ್ರೇಲಿಯಾಗೆ ವಾಪಸ್ ಹೋಗೋದ್ರ ಮೂಲಕ ಈ ಸೀರಿಯಲ್ಗೆ ಮುಕ್ತಾಯವಾಗ್ತದೆ.